ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನ ಮಾತನಾಡು ಎಂಬ ಗಾದೆಯಂತೆ ಸ್ನೇಹ ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುವಂಥ ಹಬ್ಬವೇ ಮಕರ ಸಂಕ್ರಾಂತಿ. ವರ್ಷದಲ್ಲಿ 12 ಮಾಸಗಳು ಬರುತ್ತವೆ. ಪ್ರತಿಯೊಂದು ಮಾಸಕ್ಕೂ ಸೂರ್ಯನು ಪ್ರವೇಶ ಮಾಡುತ್ತಾನೆ. ಪ್ರತಿ ತಿಂಗಳು ಸಂಕ್ರಾಂತಿ ನಡೆಯುತ್ತದೆ. ಆದರೆ ವಿಶೇಷವಾಗಿ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಬರುತ್ತಾನೆ. ಇದು ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತೇವೆ. ಈ ಒಂದು ಮಕರ ರಾಶಿಯ ಅಧಿಪತಿ ಶನಿಯಾಗಿರುತ್ತಾನೆ. ತಂದೆಯಾದ ಸೂರ್ಯನು ಮಗನ ಮನೆಗೆ ಬರುವುದು. ಇಬ್ಬರ ಮನಸ್ಥಿತಿ ಭಿನ್ನವಾಗಿದ್ದರೂ ಇದು ಕುಟುಂಬದಲ್ಲಿ ಬಾಂಧವ್ಯ ವೃದ್ಧಿಯ ಸಂಕೇತವಾಗಿದೆ. ಶನಿದೇವರು ತಂದೆಯ ಬರುವಿಕೆಯನ್ನು ಅತಿ ವಿಜೃಂಭಣೆಯಿಂದ ಬರಮಾಡಿಕೊಳ್ತಾರೆ. ದಕ್ಷಿಣಾಯಣ ಮುಗಿದು ಉತ್ತರಾಯಣ ಪ್ರಾರಂಭವಾದ ಮೇಲೆ ಈ 6 ತಿಂಗಳ ಅವಧಿಯನ್ನ ದೇವತೆಗಳ ಹಗಲು ಎಂದು ಪರಿಗಣಿಸಲಾಗುತ್ತದೆ. ಸಂಕ್ರಾಂತಿಯ ನಂತರ ಮದುವೆ, ಉಪನಯನ, ಗೃಹ ಪ್ರವೇಶದಂಥ ಮಂಗಳ ಕಾರ್ಯಗಳಿಗೆ ಅತ್ಯಂತ ಪ್ರಶಸ್ತವಾಗಿದೆ. ಹಾಗಾದರೆ ಈ ಸಂಕ್ರಾಂತಿ ಈ ವರ್ಷ ಅಂದರೆ 2026ರಲ್ಲಿ ಜನವರಿ 14 ಅಂದು ಭೋಗಿ ಹಬ್ಬ, ಧನುರ್ಮಾಸದ ಮುಕ್ತಾಯ, ಹಾಗೆ ಏಕಾದಶಿ ಮತ್ತು ಮಕರ ಸಂಕ್ರಾಂತಿ ಈ 4 ಹಬ್ಬಗಳು ಬಂದಿರುತ್ತದೆ. ಮಕರ ಸಂಕ್ರಾಂತಿಯು ಜನವರಿ 14ನೇ ತಾರೀಕು ಮಧ್ಯಾಹ್ನ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನ ಮಾಡುತ್ತಾನೆ. ಹಾಗಾಗಿ ಸಂಕ್ರಾಂತಿಯ ಆಚರಣೆಯನ್ನ 15ನೇ ತಾರೀಕು ಅಂದರೆ ಗುರುವಾರ ಆಚರಿಸಲಾಗುತ್ತಿದೆ. 14ನೇ ತಾರೀಕು ಬುಧವಾರ ಏಕಾದಶಿಯನ್ನ ಆಚರಣೆಯನ್ನ ಮಾಡಲಾಗುತ್ತಿದೆ. ಅಂದು ಪೂಜಾ ಕೈಂಕರ್ಯಗಳನ್ನ ಮಾಡಲಿಕ್ಕೆ ಪ್ರಶಸ್ತವಾದ ದಿನ. ಈ ಪುಣ್ಯಕಾಲದಲ್ಲಿ ಪವಿತ್ರ ನದಿಗಳಿಗೆ ಸ್ನಾನವನ್ನ ಮಾಡುವುದು, ದಾನಗಳನ್ನ ಮಾಡುವುದು, ಪಿತೃಗಳಿಗೆ ದರ್ಪಣಾದಿಗಳನ್ನ ಮಾಡುತ್ತಾರೆ. ಪುಣ್ಯಕಾಲಕ್ಕಾಗಿ ಕಾಯ್ತಾ ಇರ್ತಾರೆ. ಇದು ಮಹತ್ವವಾದ ದಿನ. ಮಕರ ಸಂಕ್ರಾಂತಿಯನ್ನು ರೈತರ ಹಬ್ಬ ಎನ್ನಲಾಗಿದೆ. ಚಳಿಗಾಲದ ತೀವ್ರತೆ ಕಡಿಮೆಯಾಗಿ ದಿನಗಳು ದೀರ್ಘವಾಗುತ್ತಾ ಸಾಗುತ್ತವೆ. ಸುಗ್ಗಿಯ ಕಾಲ ಆರಂಭವಾಗುವುದರಿಂದ ರೈತರು ಬೆಳೆದ ಧಾನ್ಯಗಳನ್ನು ದೇವರಿಗೆ ಅರ್ಪಿಸಿ ಸಂಭ್ರಮಿಸುತ್ತಾರೆ. ಈ ಸಂದರ್ಭದಲ್ಲಿ ಎತ್ತುಗಳನ್ನು ಕಿಚ್ಚು ಹಾಯಿಸುವಂಥ ಒಂದು ಪದ್ಧತಿಯನ್ನು ಮಾಡ್ತಾರೆ. ಯಾಕೆಂದರೆ ಅದರಲ್ಲಿರುವಂಥ ಉಣ್ಣೆಗಳು ಹಾಗೆ ದೃಷ್ಟಿ ದೋಷಗಳು ನಿವಾರಣೆಯ ಸಲುವಾಗಿ ಎತ್ತುಗಳಿಗೆ ಕಿಚ್ಚಾಯಿಸ್ತಾರೆ. ಈ ಒಂದು ಪುಣ್ಯಕಾಲದಲ್ಲಿ ಅನುಷ್ಠಾನ ಮಾಡಿಕೊಳ್ಳುವುದು ತುಂಬ ಉತ್ತಮ. ಅನುಷ್ಠಾನದಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೋಬಹುದು, ಲಲಿತಾ ಸಹಸ್ರನಾಮಗಳನ್ನು ಹೇಳ್ಕೋಬಹುದು. ಹಾಗೆ ಪ್ರದಕ್ಷಿಣೆಗಳನ್ನು, ಜಪಗಳನ್ನು ಮಾಡುವಂಥದ್ದು ಒಳ್ಳೆಯ ಫಲವನ್ನು ಈ ಸಮಯದಲ್ಲಿ ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಪ್ರಬಲವಾಗಿವೆ. ಪಿತೃದೋಷ, ಮದುವೆಯಲ್ಲಿ ವಿಳಂಬವಾಗುವಂಥವರು ಈ ಕಾಲದಲ್ಲಿ ಹೆಚ್ಚಿನ ಒಂದು ಪೂಜಾ ಕೈಂಕರ್ಯದಲ್ಲಿ ತೊಡಗುವುದರಿಂದ ಸಿದ್ಧಿ ಉಂಟಾಗುತ್ತದೆ ಅಂತ ಹೇಳಲಾಗಿದೆ. ಇದು ಪರ್ವಕಾಲ. ಈ ಪರ್ವಕಾಲ ಮುಗಿದರೆ ಇನ್ನೂ 1 ವರ್ಷ ಪರ್ವಕಾಲಕ್ಕಾಗಿ ಕಾಯಬೇಕಾಗುತ್ತದೆ. 2026ರ ಮಕರ ಸಂಕ್ರಾಂತಿಯ ಸಂಕ್ರಾಂತಿ ದೇವಿಯು ಮಂದಾಕಿನಿ ಎಂಬ ಹೆಸರಿನಿಂದ ಬರುತ್ತಿದ್ದಾಳೆ. ಸಂಕ್ರಾಂತಿ ದೇವಿಯ ವಾಹನ ಬಂದು ಹುಲಿಯಾಗಿದೆ. ಹಾಗೆ ಉಪವಾಹನ ಬಂದು ಕುದುರೆಯ ಮೇಲೆ ಸಂಕ್ರಾಂತಿ ದೇವಿ ಬಂದಿರುವುದು. ದೇವಿಯು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿದ್ದಾಳೆ. ಆಕೆಯು ಕೈಯಲ್ಲಿ ಗದೆಯನ್ನ ಹಿಡಿದಿದ್ದಾಳೆ. ಹಾಗೆ ಪಾಯಸವನ್ನ ಸ್ವೀಕರಿಸುತ್ತಿದ್ದಾಳೆ. ದೇವಿಯು ಕುಳಿತಿರುವ ಭಂಗಿಯಲ್ಲಿದ್ದಾಳೆ. ದೇವಿಯು ದಕ್ಷಿಣಾಭಿಮುಖವಾಗಿ ನೋಡುತ್ತಾ ಪಶ್ಚಿಮ ದಿಕ್ಕಿನತ್ತ ಪ್ರಯಾಣಿಸುತ್ತಿದ್ದಾಳೆ. ಪಂಚಾಂಗದ ಪ್ರಕಾರ ಈ ವರ್ಷ ದೇವಿಯು ಹಳದಿ ಬಟ್ಟೆ ಧರಿಸಿರುವುದರಿಂದ ಹಬ್ಬದ ದಿನದಂದು ಹಳದಿ ಬಟ್ಟೆಯನ್ನು ಧರಿಸುವುದು ಅಶುಭ ಅಂತ ಹೇಳಲಾಗಿದೆ. ಹಾಗಾದರೆ ಈ ಸಂಕ್ರಾಂತಿಯಂದು ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ನೋಡೋದಾದರೆ, ಮಾಂಸ, ಮದ್ಯ ಮತ್ತು ತಾಮಸಿಕ ಪದಾರ್ಥಗಳನ್ನು ಇಲ್ಲಿ ಸೇವಿಸಬಾರದು. ಯಾರೊಂದಿಗೂ ಕಠಿಣವಾಗಿ ಮಾತನಾಡಬಾರದು ಅಥವಾ ಜಗಳವಾಡುವುದನ್ನು ತಪ್ಪಿಸಿ ಪ್ರತಿಯೊಬ್ಬರೊಂದಿಗೆ ಸಿಹಿಯಾಗಿ ಮಾತನಾಡಿ. ಹಸಿರು ಮರಗಳು ಅಥವಾ ಗಿಡಗಳನ್ನು ಕಡಿಬಾರದು. ಮನೆಗೆ ಬಂದ ಯಾಚಕರು ಅಥವಾ ನಿರ್ಗತಿಕರಿಗೆ ಖಾಲಿ ಕೈಯಲ್ಲಿ ಕಳಿಸಬೇಡಿ. ಅವರಿಗೆ ಏನಾದರೂ ದಾನ ಮಾಡಿ. ಹಾಗೆ ಈ ದಿನ ಸ್ನಾನ ಮಾಡದೆ ಏನನ್ನು ತಿನ್ನಬಾರದು. ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ನದಿ ಅಥವಾ ಮನೆಯಲ್ಲಿ ಸ್ನಾನ ಮಾಡಿ ಸ್ನಾನದ ನೀರಿಗೆ ಎಳ್ಳು
ಸೇರಿಸಿ ಸ್ನಾನವನ್ನು ಮಾಡುವುದು ಮಂಗಳಕರ. ಸ್ನಾನದ ನಂತರ ಸೂರ್ಯದೇವರಿಗೆ ಓಂ ಶ್ರೀ ಸೂರ್ಯಾಯ ನಮಃ ಮಂತ್ರವನ್ನು ಪಠಿಸಿ ನೀರನ್ನು ಅರ್ಪಿಸಿ, ಅದಕ್ಕೆ ಅರ್ಘ್ಯ ಅಂತ ಕರೀತಾರೆ. ಈ ಹಬ್ಬವು ಕುಟುಂಬದ ಪುನರ್ಮಿಲನಕ್ಕೆ ಮೀಸಲಾಗಿರುವುದರಿಂದ ಮನೆಯವರೊಂದಿಗೆ ಸಂತೋಷದಿಂದ ಸಮಯವನ್ನು ಕಳೆಯಿರಿ. ಹಾಗೆ ಅಕ್ಕಪಕ್ಕದ ಮನೆಗಳಿಗೆ ಎಳ್ಳು ಬೆಲ್ಲವನ್ನು ಹಂಚಿರಿ. ಗ್ರಾಮೀಣ ಪ್ರದೇಶದಲ್ಲಿ ರೈತರು ಪ್ರಕೃತಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸುತ್ತಾರೆ. ಹಾಗೆ ಹಸುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಹಸುಗಳಿಗೆ ಸಿಂಗರಿಸಿ ಮೆರವಣಿಗೆಯನ್ನು ಕೂಡ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ನೀವು ಕೂಡ ಓಂ ಶ್ರೀ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಭಕ್ತಿಯನ್ನು ತೋರಿಸಿಕೊಳ್ಳಿ. ಈ ಉತ್ತರಾಯಣ ಪುಣ್ಯಕಾಲ ಎಷ್ಟು ಮುಖ್ಯವಾದದ್ದು ಅನ್ನಲಿಕ್ಕೆ ಭೀಷ್ಮಾಚಾರ್ಯರು ಬಾಣದ ಮೇಲೆ ಮಲಗಿ ಉತ್ತರಾಯಣ ಪುಣ್ಯಕಾಲಕ್ಕಾಗಿ ಕಾಯ್ತಾ ಇರ್ತಾರೆ. ಯಾಕೆಂದರೆ ಅವರು ಇಚ್ಛಾಮರಣಿ ಅಲ್ವೇ. ಹಾಗಾಗಿ ಭೀಷ್ಮಾಚಾರ್ಯರು ತಮ್ಮ ಒಂದು ಪ್ರಾಣ ಒಂದು ಉತ್ತರಾಯಣ ಕಾಲದಲ್ಲಿ ಆಗಲಿ ಅಂತ ಅವರು ಬಿಲ್ಲಿನ ಮೇಲೆ ಮಲಗಿ ಆ ಒಂದು ಮರಣಕ್ಕೋಸ್ಕರ ಒಂದು ಉತ್ತರಾಯಣ ಕಾಲಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಹಾಗೆ ಭಗೀರಥರು ಗಂಗೆಯನ್ನು ಒಂದು ಭೂಮಿಗೆ ತರಲಿಕ್ಕೆ ಈ ದಿನವನ್ನು ಒಂದು ಆಯ್ಕೆಯನ್ನು ಮಾಡಿಕೊಂಡಿರ್ತಾರೆ. ಹಾಗಾಗಿ ಉತ್ತರಾಯಣ ಪುಣ್ಯಕಾಲ ಅನ್ನುವುದು ಒಂದು ಬಹು ಮುಖ್ಯವಾದ ಹಿಂದೂ ಪಂಚಾಂಗದ ಪ್ರಕಾರ ಬಹುಮುಖ್ಯವಾದ ಒಂದು ದಿನವಾಗಿದೆ. ಹಾಗಾಗಿ ಈ ಒಂದು ದಿನವನ್ನು ನಾವೆಲ್ಲರೂ ಪುಣ್ಯ ನದಿಗಳಿಗೆ ಹೋಗಿ ಸ್ನಾನವನ್ನು ಮಾಡಿಕೊಂಡು ಬರೋಣ. ನದಿಗಳಿಗೆ ಹೋಗಲಿಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಮನೆಯಲ್ಲಿ ಎಳ್ಳನ್ನು ಪುಡಿ ಮಾಡಿ ಮೈಗೆಲ್ಲ ಹಚ್ಚಿಕೊಂಡು ಸ್ನಾನವನ್ನು ಮಾಡುವುದು ಉತ್ತಮ. ಹಾಗೆ ಎಳ್ಳನ್ನು ದಾನವಾಗಿ ನೀಡುವುದು. ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತನಾಡಿ ಎಂದು ಸ್ನೇಹ ಸೌಹಾರ್ದತೆಯನ್ನು ಬೆಳೆಸಿಕೊಳ್ಳುವಂಥ ಹಬ್ಬವೇ ಮಕರ ಸಂಕ್ರಾಂತಿ. ಹಾಗೆ ಪಿತೃಗಳಿಗೆ ದರ್ಪಣವನ್ನು ನೀಡುವುದು, ಅನುಷ್ಠಾನಗಳನ್ನು ಮಾಡಿಕೊಳ್ಳುವುದು. ಹೀಗೆ ಈ ಪುಣ್ಯಕಾಲದಲ್ಲಿ ಬರುವಂಥ ಪೂಜೆ ಪುನಸ್ಕಾರಗಳಿಂದ 1000 ಪಟ್ಟು ಫಲ ಜಾಸ್ತಿಯಾಗಿ ಶ್ರೇಯಸ್ಸು ನಮ್ಮದಾಗುತ್ತದೆ. ಹಾಗಾಗಿ ಎಲ್ಲರೂ ಈ ಒಂದು ಪುಣ್ಯ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ. ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಇನ್ನೊಂದು ಸಲ ಹ್ಯಾಪಿ ಸಂಕ್ರಾಂತಿ ಟು ಆಲ್.